ಪುತ್ತೂರಿನ ರಾಜ ಯಾರು? ಪುತ್ತೂರು ದೇವಸ್ಥಾನದ ದಂತಕಥೆ ಏನು? ಇಲ್ಲಿಗೆ ಆನೆ ಯಾಕೆ ಬರಬಾರದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಎಲ್ಲರಿಗೂ ಪ್ರೇರಣಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು 12ನೇ ಶತಮಾನದ ದೇವಸ್ಥಾನವಾಗಿದ್ದು, ಇದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿದೆ. ಭಗವಾನ್ ಶಿವನು ಇಲ್ಲಿ ಮುಖ್ಯ ದೇವರು. ಇದರ ಇತಿಹಾಸವನ್ನು ತಿಳಿಯೋಣ. ಬಹಳ ಹಿಂದೆ 3 ಶೈವ ಆರಾಧನಾ ಬ್ರಾಹ್ಮಣರು ಭಾರತದ ದಕ್ಷಿಣ ಭಾಗದ ಮೂಲಕ ಹೋಗುತ್ತಿದ್ದರು. ಹಿಂದೂಗಳ ಪವಿತ್ರವಾದ ಕಾಶಿ ಕ್ಷೇತ್ರದಿಂದ ಪಡೆದ ಶಿವಲಿಂಗವನ್ನು ಪೂಜಿಸುತ್ತಿದ್ದರು. 3 ಶಿವನ ಪರಮ ಭಕ್ತರು. ತಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಒಂದು ದಿನ ಅವರು ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಎಂದು ಕರೆಯಲ್ಪಡುವ ಗಾಯಪದ ಕ್ಷೇತ್ರ ಎಂಬ ಸ್ಥಳಕ್ಕೆ ಬಂದರು. ಉಪ್ಪಿನಂಗಡಿಯಲ್ಲಿ ಆ 3 ಬ್ರಾಹ್ಮಣರಲ್ಲಿ ಒಬ್ಬರು ಇತರ 2 ಬಿಟ್ಟು ಪುತ್ತೂರಿನ ಕಡೆಗೆ ಸಾಗಿದರು. ಅದರ ಪ್ರಕಾರ ಒಂದು ಸಂಜೆ ಅವರು ಪುತ್ತೂರಿಗೆ ಶಿವಲಿಂಗವನ್ನು ತಂದರು. ಬ್ರಾಹ್ಮಣನು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರ ಸ್ನಾನದ ನಂತರ ಬಂಗಾರಾಜನ ಅರಮನೆಗೆ ಹೋದರು. ಆ ರಾಜ ಈ ಪ್ರದೇಶದ ಭಾಗವನ್ನು ಆಳುತ್ತಿದ್ದನು. ಆ ಸಮಯದಲ್ಲಿ ಬಂಗಾರಾಜನು ಈ ಬ್ರಾಹ್ಮಣನ ಆಗಮನದ ಬಗ್ಗೆ ಗಮನ ಹರಿಸಲಿಲ್ಲ. ಏಕೆಂದರೆ ಅವನು ತನ್ನ ಪ್ರೀತಿಯ ಸಹೋದರಿಯ ಹೆರಿಗೆ ನೋವಿನ ಬಗ್ಗೆ ಹೆಚ್ಚು ಚಿಂತಿತನಾಗಿದ್ದನು. ಆದರೆ ಬಂಗಾರಾಜನ ಮಂತ್ರಿಯು ಬ್ರಾಹ್ಮಣನ ಮುಖದಲ್ಲಿರುವ ದೇವಿಯ ತೇಜಸ್ಸನ್ನು ನೋಡಿ ರಾಜನ ಸಮಸ್ಯೆಯ ಬಗ್ಗೆ ಮನವಿ ಮಾಡಿದನು ಮತ್ತು ಆ ಬ್ರಾಹ್ಮಣನು ಲಿಂಗವನ್ನು ಪೂಜಿಸಿ ರಾಜನ ಸಹೋದರಿಯನ್ನು ಆಶೀರ್ವದಿಸಿದನು. ಹೆರಿಗೆ ಸುರಕ್ಷಿತವಾಗಿ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಅವಳು ಮಗುವಿಗೆ ಜನ್ಮ ನೀಡಿದಳು ಮತ್ತು ದೇವರಿಗೆ ಭಯಪಡುವ ರಾಜ ಈ ಘಟನೆಯಿಂದ ಬಹಳ ಸಂತೋಷವನ್ನು ಅನುಭವಿಸಿ ಬ್ರಾಹ್ಮಣನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಭಗವಂತನ ಪೂಜೆಗೆ ವ್ಯವಸ್ಥೆ ಮಾಡಿದನು. ನಂತರ ಒಂದು ನಿರ್ದಿಷ್ಟ ದಿನದಂದು ಬ್ರಾಹ್ಮಣನು ತಿಳಿದೋ ಅಥವಾ ತಿಳಿಯದೆಯೋ ಆಸನವಿಲ್ಲದೆ ಭೂಮಿಯಲ್ಲಿ ಶಿವಲಿಂಗವನ್ನು ಇಟ್ಟುಕೊಂಡು ಅದನ್ನು ಪೂಜಿಸಿ ಮತ್ತು ಪೂಜೆಯ ನಂತರ ಅವನು ಶಿವಲಿಂಗವನ್ನು ಭೂಮಿಯಿಂದ ಎತ್ತಿದಾಗ ಅದು ಭೂಮಿಯ ಮೇಲ್ಮೈಯಿಂದ ಬೇರ್ಪಡುವುದಿಲ್ಲ. ಬ್ರಾಹ್ಮಣನು ಲಿಂಗವನ್ನು ಎತ್ತಲು ತನ್ನ ಎಲ್ಲ ಬಲವನ್ನು ಬಳಸಿದನು. ಆದರೆ ಎಲ್ಲವೂ ವ್ಯರ್ಥವಾಯಿತು. ಅವರು ತುಂಬಾ ದುಃಖಿತರಾದರು. ಆದರೆ ಬಹುಶಃ ಸರ್ವಶಕ್ತನಾದ ದೇವರ ಇಚ್ಛೆಯೇ ಆಗಿರಬಹುದು. ಅವನು ಪುತ್ತೂರಿನ ಮಣ್ಣಿನಲ್ಲಿ ಶಾಶ್ವತವಾಗಿ ತನ್ನ ಭಕ್ತರಿಂದ ಆಶೀರ್ವಾದ ಮತ್ತು ಪೂಜಿಸಲ್ಪಟ್ಟನು. ಆದರೆ ದೇವರ ಚಿತ್ತವು ಮೇಲುಗೈ ಸಾಧಿಸುವ ಮೊದಲು ಶಿವಲಿಂಗವನ್ನು ಕಿತ್ತು ಹಾಕಲು ಎಲ್ಲ ಮಾನವ ಪ್ರಯತ್ನಗಳನ್ನು ಮಾಡಲಾಯಿತು. ರಾಜನ ಸೈನ್ಯದ ಜನರು ತಮ್ಮ ಅಂತಿಮ ನಿರಾಶೆಗೆ ಬಲವನ್ನು ಪ್ರಯೋಗಿಸಿದರು. ನಂತರ ಶಿವಲಿಂಗವನ್ನು ಎತ್ತಲು ರಾಜನ ಆನೆಯನ್ನು ಕರೆಸಲಾಯಿತು. ಆನೆಯು ತೀವ್ರವಾಗಿ ಹೋರಾಡುತ್ತಿದ್ದಂತೆ ಲಿಂಗವು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಿತು. ಆನೆಯನ್ನು ಛಿದ್ರಗೊಳಿಸಿತು. ದೈತ್ಯಾಕಾರದ ಪ್ರಾಣಿಯ ದೇಹದ ವಿವಿಧ ಭಾಗಗಳು ವಿವಿಧ ದಿಕ್ಕುಗಳಲ್ಲಿ ಹರಡಿಕೊಂಡಿದ್ದರಿಂದ ಅದರ ಕೊಂಬು ಬಿದ್ದ ಸ್ಥಳವನ್ನು ಕೊಂಬೆಟ್ಟು ಎಂದು ಕರೆಯಲಾಯಿತು. ಕರಿ ಬಿದ್ದ ಸ್ಥಳವನ್ನು ಕರಿಯಾಲ, ಕಾಲುಗಳು ಬಿದ್ದ ಸ್ಥಳವನ್ನು ಕಾರ್ಜಲ, ಕೈ ಬಿದ್ದ ಸ್ಥಳವನ್ನು ಕೈಪಾಲ, ಬಾಲ ಬಿದ್ದ ಸ್ಥಳವನ್ನು ಬೀದಿ ಮಜಲು, ತಲೆ ಬಿದ್ದ ಸ್ಥಳವನ್ನು ತಲೆಪ್ಪಾಡಿ ಮತ್ತು ಬೆನ್ನು ಬಿದ್ದ ಸ್ಥಳವನ್ನು ಬೆರಿಪದವು. ಹೀಗೆ ಪುತ್ತೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದಿಗೂ ಗುರುತಿಸಲ್ಪಟ್ಟಿರುವ ಮತ್ತು ಅದೇ ರೀತಿ ಕರೆಯಲಾಗುವ ಸ್ಥಳನಾಮಗಳು ಇವು. ಮತ್ತು ಇಂದಿಗೂ ಆನೆಗಳು ತೊಟ್ಟಿಯ ನೀರನ್ನು ಕುಡಿದು ಬದುಕಲಾರವು ಎಂಬ ಬಲವಾದ ನಂಬಿಕೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.